ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಛಲವಾದಿ ನಾರಾಯಣಸ್ವಾಮಿ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಮೊನ್ನೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ರು. ಭೇಟಿಯಾದಂತ ಸಂದರ್ಭದಲ್ಲಿ ಮೋದಿ ಅವರು ಒಪ್ಪಿಗೆ ಕೊಟ್ಟಿದ್ರು ಅಂತ ಹೇಳಿದ್ರು. ಆದ್ರೆ ಯಾವ ರೀತಿಯಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಅದು ನಮಗೆ ಗೊತ್ತಾಗಬೇಕು. ಹಾಗಾಗಿ ನಾವು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಮೋದಿ ಒಪ್ಪಿಗೆ ಬಗ್ಗೆ ಸಿಎಂ ಡಿಕೆಶಿ ಹೇಳಿದ್ರು ಹೌದು, ಆದ್ರೆ ಯಾವ ರೀತಿಯಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಅದು ಗೊತ್ತಾಗಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳ್ತಿರೋದು. ಇಲ್ಲ, ನಾವೇನು ಸೈಲೆಂಟ್ ಇಲ್ಲ. ಮೊದಲಿಂದಲೂ ಕೂಡ ನಾವು ಅದನ್ನು ವಿರೋಧ ಮಾಡ್ತಾನೆ ಬಂದಿದ್ದೇವೆ, ಈಗಲೂ ಬಂದಿದ್ದೇವೆ. ಆಮೇಲೆ ನಮ್ಮದು ಸ್ವಲ್ಪ ಚಟುವಟಿಕೆಗಳಿತ್ತು, ಆಗಿಂದಾಗ್ಗೆ ಮೊನ್ನೆ ತಾನೇ ಆದೇಶಗಳು ಸರ್ಕಾರದಿಂದ ಹೊರಗಡೆ ಬಂದಿವೆ. ತಕ್ಷಣಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದ ಅಶೋಕ್ ಅವರು ನಾವು ಕೂಡ ಈಗಾಗಲೇ ಕುಳಿತು ಮಾತುಕತೆ ಮಾಡ್ಕೊಂಡಿದ್ದೇವೆ. ನಾವು ಹೋದ ವಾರನೇ ನಾವು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಎಲ್ಲ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ಅವರಿಗೆ ಸ್ವಲ್ಪ ಆರೋಗ್ಯ ಕೈಕೊಟ್ಟಿದ್ದರಿಂದ 5-6 ದಿನಗಳ ಕಾಲ ಅವರು ಹೊರಗಡೆ ಬರಲಿಕ್ಕಾಗಲಿಲ್ಲ. ಸೊ ನಾನು ಅಂದ್ಕೊಂಡೆ, ಆದರೆ ನಾವು ಒಬ್ಬನೇ ಹೋಗಬಾರ್ದು, ಇದೊಂದು ದೊಡ್ಡ ವಿಷಯ ತಗೊಳ್ಬೇಕು ಅಂತ. ಅಷ್ಟೊತ್ತಿಗೆ ಈಗ ಕುಮಾರಸ್ವಾಮಿಯವರು ಅಥವಾ ಜನತಾದಳದವರು ಮುಖಂಡರೆಲ್ಲರೂ ಕೂಡ ಅದನ್ನು ತೀಕ್ಷ್ಣವಾಗಿ ತೊಗೊಂಡಿದ್ದಾರೆ. ನಾವು ಅವರು ಸೇರಿನೇ ಅದನ್ನು ಮಾಡ್ತೇವೆ, ಬೆಂಬಲನೂ ಕೊಡ್ತೇವೆ ಅಂತೇಳಿ. ಸೊ ಅದೇನು ಒಪ್ಕೊಂಡಿದ್ದಾರೋ ಅದನ್ನು ಬಿಡುಗಡೆ ಮಾಡೋಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನಾವು ಛಲವಾದಿ ನಾರಾಯಣಸ್ವಾಮಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ವಿ. ಡಿಕೆಶಿ ಪ್ರಧಾನಿಯನ್ನ ಭೇಟಿಯಾಗಿದ್ದಾರೆ, ಅವರ ಹತ್ರ ಒಪ್ಪಿಗೆ ಕೂಡ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವ ರೀತಿ ಒಪ್ಪಿಗೆ ಪಡ್ಕೊಂಡಿದ್ದಾರೆ ತಿಳಿಸ್ಲಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳ್ತಾ ಇರುವಂಥದ್ದು. ಏನಿದ್ರ ಬಗ್ಗೆ ಡೀಟೇಲ್ಸ್? ನಯನ, ನಿನ್ನೆ ಡಿಕೆ ಶಿವಕುಮಾರ್ ಅವರು ಯಾವಾಗ JDS ಅವರು ಇದನ್ನ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಿದ್ದಾರೆ, ಅಂದ್ರೆ ಏನು ಬಿಡದಿ ಟೌನ್ಶಿಪ್ ನ ವಿರೋಧ ಮಾಡ್ತಿದ್ದಾರೆ, ಇದು ನರೇಂದ್ರ ಮೋದಿ ಅವರ ಭೇಟಿಯಾದಂತ ಸಂದರ್ಭದಲ್ಲಿ ಈ ಪ್ರಾಜೆಕ್ಟ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಈಗ ಅದಕ್ಕೆ ಬಿಜೆಪಿಯ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಏನು ಡಿಕೆ ಶಿವಕುಮಾರ್ ಅವರು ಈ ತರ ಪ್ರಸ್ತಾಪ ಮಾಡಿದ್ದಾರೆ, ಯಾವ ರೀತಿಯಾಗಿ ಮೋದಿ ಅವರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಅವರು ಬಹಿರಂಗ ಪಡಿಸಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ಇದನ್ನ ಹೋರಾಟದ ರೂಪವಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾತುಗಳು ಕೂಡ ಛಲವಾದಿ ನಾರಾಯಣಸ್ವಾಮಿ ಹೇಳಿರುವಂತದ್ದು. ಇದರ ಮುಂದುವರೆದ ಭಾಗವಾಗಿ ನಾಳೆ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ಹಳ್ಳಿಗಳಿಗೆ ಭೇಟಿ ನೀಡಿ ಬಿಡದಿ ಟೌನ್ಶಿಪ್ ಏನಾಗ್ತಿದೆ ಅಲ್ಲಿ ಹಳ್ಳಿಗಳಿಗೆ ಭೇಟಿ ನೀಡಿ ರೈತರಿಂದ ಏನು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಹೋರಾಟದ ರೂಪುರೇಷೆಗಳನ್ನ ನಿರ್ಧಾರ ಮಾಡುತ್ತೆ. ನಾನು ಆಗಾಗಲೇ ಹೇಳಿದಾಗೆ JDS ಮತ್ತೆ ಬಿಜೆಪಿ ಈ ಎರಡು ಪಕ್ಷಗಳು ಇದನ್ನ ರಾಜಕೀಯವಾಗಿ ಸರ್ಕಾರವನ್ನ ಟ್ಯಾಕಲ್ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಹಾಗಾಗಿನೇ ಹೋರಾಟದ ರೂಪುರೇಷೆಗಳನ್ನ ಒಬ್ಬರು JDS ಅವರು ಭಾನುವಾರ ಮಾಡ್ತಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಬಿಜೆಪಿಯವರು ಬಹುಶಃ ಮುಂದಿನ ವಾರ ಇದು ದೊಡ್ಡ ಬೃಹತ್ ಆದಂತಹ ಹೋರಾಟವನ್ನ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ನಯನ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.